ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಅಬೌಟ್ ಯುವರ್ ಫೀಸ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಫೀಸ್ ಬಗ್ಗೆ ಮಾತಾಡ್ತಿದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ವಿಡಿಯೋ ಲೆಂತ್ ಆಗ್ಬೋದು, ಒಟ್ಟು ಕರೆಕ್ಟಾಗಿ ಕೇಳಿಸೋರು. ಯಾಕಂದರೆ ಎಲ್ಲನೂ ಕೂಡ ಮಾತಾಡ್ತೀನಿ. ಯಾಕಂದರೆ ಜನರಲ್ ಸ್ಟೂಡೆಂಟ್ಸ್ ಇದ್ರೆ, SC ಸ್ಟೂಡೆಂಟ್ಸ್ ಇದ್ರೆ ಎಲ್ಲರಿಗೂ ಕೂಡ ಬಂತು. ಓಕೆ, ನೀವು ಇಂಜಿನಿಯರಿಂಗ್ ಮಾಡಿ BS ನರ್ಸಿಂಗ್ ಮಾಡಿರಿ ಅಥವಾ ಬೇರೆ ಯಾವುದಾದ್ರೂ ಕೋರ್ಸ್ ಮಾಡಿರಿ. ಬಟ್ ನಿಮ್ಮ ಒಂದು ಕೋರ್ಸ್ಗೆ ಏನಪ್ಪ ಅಂತಂದ್ರೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಯಾವ ರೀತಿ ನಿಮ್ಮದು ಫೀಸ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಈಗ ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ದಾರೆ, ಬಟ್ ಅದೇ ಬೇರೆ ಇರ್ತದೆ, ರಿಯಾಲಿಟಿನೇ ಬೇರೆ ಇರ್ತದೆ ಅಂತ ಗೊತ್ತು. ಸೊ ಹಂಗಾಗ್ಬಿಟ್ಟು ಈಗ ಫೀಸ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಇದು ಯಾರೆಲ್ಲ ಪೇ ಮಾಡ್ಬೇಕಂತಂದರೆ ಫಸ್ಟ್ ಹೇಳ್ಬಿಡ್ತೀನಿ ನಾನು. ಯಾರೆಲ್ಲ ಈಗ ಚಾಯ್ಸ್ ಎಂಟ್ರಿ ಒಂದು ಲಿಂಕ್ ಬಿಡ್ತಾರೆ, ಓಕೆ, ಅದನ್ನ ಸಡನ್ ಆಗಿ ಮಾಡೋಕೋಬೇಡಿ. ಸ್ವಲ್ಪ ಹೇಳೋವರೆಗೂ ಮಾಡ್ಕೋಬೇಡಿ. ಓಕೆ, ಚಾಯ್ಸ್ ಎಂಟ್ರಿ ಲಿಂಕ್ ಬಿಟ್ಟ ತಕ್ಷಣ ಸಡನ್ ಹೋಗ್ಬಿಟ್ಟು ಯಾವುದಾದ್ರು ಕ್ಲಿಕ್ ಮಾಡ್ಕೋಬೇಡಿ. ಸ್ವಲ್ಪ ಯೋಚಿಸಿ. ಓಕೆ, ಮನೆಯನ್ನು ಸ್ವಲ್ಪ ಕೇಳ್ಕೊಂಡು ಮಾಡಿರಿ. ಇನ್ ಕೇಸ್ ಚಾಯ್ಸ್ ಒನ್ ಕೊಟ್ಟು ಅಡ್ಮಿಷನ್ ಮಾಡ್ಕೊತೀನಿ ಅನ್ನೋದಂತಂದರೆ ನಿಮ್ಮದು ಫೀಸ್ ಎಷ್ಟೆಲ್ಲ ಬರುತ್ತೆ. ಓಕೆ, ಚಾಯ್ಸ್ ಒನ್ ಕೊಟ್ಟರೆ ಅಡ್ಮಿಷನ್ ಮಾಡ್ಕೊಳ್ಬೇಕು. ಆ್ಯಂಡ್ ಚಾಯ್ಸ್ ಟು ಕೊಟ್ಟರು ಕೂಡ ಕೆಲವೊಂದು ಟೈಮ್ ಕೇಳ್ತಾರೆ. ಈ ಸರ್ತಿ ಚಾಯ್ಸ್ ಟು ಏನು ಕೊಟ್ಟಿಲ್ಲ ಅನ್ಕೊತೀನಿ. ಬಟ್ ಓಕೆ, ಮೆಡಿಕಲ್ ಓಕೆ MBBS ಸೀಟ್ ಯಾರೆಲ್ಲ ಬೇಕು ಅನ್ಕೊಂಡಿರ್ತಾರೋ ನೀವು ಅಂದರೆ ಕಾಷನ್ ಫೀಸ್ ಅಂತ ಅಂದ್ಬಿಟ್ಟು 1 ಲಕ್ಷ ಕೇಳ್ತಿದ್ರೆ ಸೊ ಅದನ್ನ ಕಟ್ಟಬೇಕಾಗಿರ್ತದೆ. ಆ್ಯಂಡ್ ರಿಮೈನಿಂಗ್ ಸ್ಟೂಡೆಂಟ್ಸ್ ಇವಾಗ ಏನು ಹೇಳಕ್ಕೆ ಬರ್ತೀನಿ ಅಂದರೆ ಫೀಸ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಫೀಸ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ನಿಮ್ಗೆ ಹಳೆ ಗೊತ್ತಿರುವಾಗಿ ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ದಾರೆ. ನಾನು ಇವಾಗ ಫಸ್ಟ್ಗೆ ನಾನು ಇಂಜಿನಿಯರ್ ಬಗ್ಗೆ ಮಾತಾಡ್ಬಿಡ್ತೀನಿ. ಓಕೆ, ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತೀನಿ. ಅದರಲ್ಲೂ ಕೂಡ ಇಂಜಿನಿಯರಿಂಗಲ್ಲಿ ನಿಮ್ಗೆ ಭಾಳ ಗೊತ್ತಿರುವಾಗೆ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಕಾಲೇಜ್ ಅಂತ ಇದೆ. ಓಕೆ, ಈಗ ದುಡ್ಡು ಪೇ ಮಾಡೋದು ಎಷ್ಟು ದುಡ್ಡು ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ಅಂತ ಹೇಳೋದಂತಂದರೆ, ನಿಮಗೆ ಏನಪ್ಪ ಅಂತಂದರೆ ಈಗ ಅಂದರೆ ಈಗಾಳೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಬಿಟ್ಟಿದ್ರು ನೋಡ್ರಿ. ಗೌರ್ಮೆಂಟ್ ಕಾಲೇಜ್ ಸಿಕ್ತಂತಂದರೆ ಆ ಚಾಲನ್ ಕಾಪಿ ಒಳಗೆ ನಿಮ್ದು ಈಗಾಳೆ ಒಂದು ಅಲಾಟ್ಮೆಂಟ್ ಬಂದಿದೆ ನೋಡ್ರಿ. ಆ ಅಲಾಟ್ಮೆಂಟಲ್ಲಿ ಎಷ್ಟು ದುಡ್ಡು ಕೇಳಿದೆಯೋ ಅಷ್ಟೇ ದುಡ್ಡು ಪೇ ಮಾಡಬೇಕು. ಓಕೆ, ಚಲನಲ್ಲೂ ಕೂಡ ಅಷ್ಟೇ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ SC ಸ್ಟೂಡೆಂಟ್ಸ್ ಇತ್ತಂದರೆ ₹750 ಅಷ್ಟೇ ಬಂದಿರುತ್ತೆ. ಓಕೆ, 750 SC ಸ್ಟೂಡೆಂಟ್ಸ್ ಇದ್ದರೆ 750 ಬಂದಿರ್ತದೆ. ಬಟ್ ಇನ್ ಕೇಸ್ ಏನಂತಂದರೆ ಜನರಲ್ ಸ್ಟೂಡೆಂಟ್ ಅದು ಅಂದರೆ OBC ಸ್ಟೂಡೆಂಟ್ಸ್ ಯಾರಿದ್ರು 1,17,000 ಇರ್ತದೆ. ಮೇ ಬಿ 1,07,000 ಏನೋ ಇದೆ ಸಮಥಿಂಗ್. ಒಟ್ಟು 1 ಲಕ್ಷ ಮೇಲ್ಗಡೆ ಇದೆ. ನಿಮ್ಗೆ ಎಷ್ಟು ಚಾಲನಲ್ಲಿ ತೋರಿಸುತ್ತೋ ಅಷ್ಟು ದುಡ್ಡು ಒಮ್ಮೆಲೆ ಪೇ ಮಾಡಬೇಕು ಜನರಲ್ ಸ್ಟೂಡೆಂಟ್ಸ್. ಬಟ್ SC ಸ್ಟೂಡೆಂಟ್ಸ್ ಏನಾಗ್ತೀರಾ ₹750 ಅಷ್ಟೇ ಪೇ ಮಾಡೋಕ್ಕಾಗಿರ್ತದೆ. ಇದು ಪ್ರೈವೇಟ್ ಆದರೂ ಸಿಗಲಿ ಗೌರ್ಮೆಂಟ್ ಆದರೂ ಸಿಗಲಿ SC ಸ್ಟೂಡೆಂಟ್ಸ್ ಎಷ್ಟು ₹750 ಅಷ್ಟೇ ಇರ್ತದೆ. ಓಕೆ, ಇನ್ ಕೇಸ್ ಏನಾದರೂ ಜನರಲ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀನಿ ನಾನು. ಗೌರ್ಮೆಂಟ್ ಸಿಕ್ಕರೆ ಎಷ್ಟಿರುತ್ತೆ ನಿಮ್ಮದು 45,000 ಎಷ್ಟೇ ಇದೆ ಕಟ್ಟಬೇಕಾಗಿರ್ತದೆ. ಇನ್ ಕೇಸ್ ಪ್ರೈವೇಟ್ ಕಾಲೇಜ್ ಸಿಕ್ಕರೆ 1,07,000 1,17,000 ಕೂಡ ಇದೆ. ನೋಡ್ಕೊರಿ. ಓಕೆ, ನಿಮ್ಮದು ಚಲನಲ್ಲಿ ಬರ್ತದೆ ಅಥವಾ ಅಲಾಟ್ಮೆಂಟಲ್ಲಿ ಹಳೆ ಫೀಸ್ ತೋರಿಸಿದ್ರೆ ನಿಮಗೆ ಅದೆಷ್ಟು ಬರುತ್ತೆ ಅಷ್ಟು ಕಟ್ಟಬೇಕಾಗಿರ್ತದೆ. ಬಟ್ ಎಲ್ಲನೂ ಒಮ್ಮೆಲೆ ಕಟ್ಟಬೇಕಾ ಅಂತಂದು. ಅದನ್ನು ಕೂಡ SC ಸ್ಟೂಡೆಂಟ್ಸ್ ಕೇಳ್ತಿದ್ರಿ. ಈಗ ಪ್ರೈವೇಟ್ ಕಾಲೇಜ್ ಸಿಕ್ಕಿದೆ, ಯಾವುದಾದ್ರೂ ಒಂದು ಎಕ್ಸಾಂಪಲ್ ಪ್ರೈವೇಟ್ ಕಾಲೇಜ್ ಸಿಕ್ಕಿದೆ ಅಂದರೆ ಈಗ 1,07,000 ಅಂತ ಇದೆ ನಾನು ಎಕ್ಸಾಂಪಲ್, ಅಥವಾ 1,17,000 ಅನ್ಕೋರಿ. 1,17,000 ಇದೆ ಅನ್ಕೋರಿ. ಓಕೆ, ಈ ಒಂದು ಸ್ಟೂಡೆಂಟ್ಸು ಜನರಲ್ ಸ್ಟೂಡೆಂಟ್ ಈಗ ಎಲ್ಲನೂ ಒಮ್ಮೆಲೆ ಕಟ್ಟಬೇಕಾ ಅಂತಂದು. ಖಂಡಿತ ನೀವೆಲ್ಲನೂ ಕೂಡ ಜನರಲ್ ಸ್ಟೂಡೆಂಟ್ ಅಷ್ಟು ಒಮ್ಮೆಲೆ ಕಟ್ಟಬೇಕಾಗಿರ್ತದೆ. ಹಂಗೆ ಅಷ್ಟು ಕಟ್ಟಿ ಬಂದು ಆದಮೇಲೆ ಏನಪ್ಪ ಅಂತಂದರೆ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ ಅನ್ನೋದು ಬರ್ತದೆ. ಅದನ್ನು ತೊಗೊಂಡು ಕಾಲೇಜ್ಗೆ ಸಬ್ಮಿಷನ್ಗೆ ಹೋಗ್ತೀರಾ. ನಿಮಗೆ ಫೀಸ್ ಎಷ್ಟು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಓಕೆ, ಇಂಜಿನಿಯರ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ರೆ ಲೈಕ್ ತೋರಿಸ್ತೀನಿ ನಾನು. ಓಕೆ, ಸಾರಿ. ಓಕೆ, ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿತ್ತು ಅಂತಂದರೆ ನಿಮಗೆ ಬಂದುಬಿಟ್ಟು ಟ್ಯೂಷನ್ ಫೀಸ್ ಅಂತಂದು ಮತ್ತು ಎಕ್ಸಾಮ್ ಫೀಸು, ಕಾಲೇಜ್ ಫೀಸ್ ಮತ್ತು ಸ್ಕಿಲ್ ಲ್ಯಾಬ್ ಅಂತಂದು ನಿಮಗೆ. ಓಕೆ, ಸ್ಕಿಲ್ ಲ್ಯಾಬ್ ಬಿಟ್ಟು ಈ 3 ಕಟ್ಸ್ಕೊಂಡಿರ್ತಾರೆ. ಓಕೆ, ಅಂದರೆ ಟ್ಯೂಷನ್ ಫೀಸು, ಎಕ್ಸಾಮ್ ಫೀಸು, ಕಾಲೇಜ್ ಫೀಸು ಸೇರಿಬಿಟ್ಟು ಈಗ ಏನಪ್ಪ ಅಂತಂದರೆ ಚಾಲನ್ ಕಟ್ತಾ ಇರ್ತಾರೆ. ಓಕೆ, ಇದನ್ನೆಲ್ಲನೂ ಕೂಡ ಏನು ಮಾಡ್ತಾರೆ ಈಗಾಗಲೇ ಕಾಲೇಜಿಗೆ ಹೋಗಿ ಕಡಿತಾರೆ. ಅಂತಂದರೆ ಇದೇನಾಗುತ್ತೆ, ನಿಮ್ಮದು ಬಂದುಬಿಟ್ಟು 1,07,000 ಅಥವಾ 1,17,000 ಇದೆ ಅಲ್ವಾ. ಈಗ ನಿಮ್ಮದು ಎಷ್ಟು ಬಂದಿದೆ ನೋಡಿ ಒಂದು ಟೈಮ್ ನೋಡ್ಕೊರಿ. ಅದನ್ನ ಜನರಲ್ ಸ್ಟೂಡೆಂಟ್ ಕಟ್ಟಬೇಕು. ಮತ್ತು ಕಾಲೇಜಿಗೆ ಬಂದಾದ್ಮೇಲೆ ಇಲ್ಲಿ ನೋಡ್ರಿ 10,000 ಅಂತ ಕೇಳಿದ್ದಾರೆ. ಸ್ಕಿಲ್ ಲ್ಯಾಬ್ ಇದನ್ನು ಜನರಲ್ ಸ್ಟೂಡೆಂಟ್ ಅಷ್ಟು ಹೇಳ್ತಿದ್ದೀನಿ ನಾನು. 10,000 ಅಂತ ಇದೆ. ಓಕೆ, 10,000 ಒಂದೊಂದು ಕಾಲೇಜ್ 10,000 ಕೇಳ್ಬೋದು, ಒಂದೊಂದು ಕಾಲೇಜ್ 15,000 ಕೇಳ್ಬೋದು. ಇದು ಡಿಫ್ರೆಂಟ್ಸ್ ಆನ್ ಏನಪ್ಪ ಅಂದ್ರೆ ಒಂದು ಕಾಲೇಜ್ ಮೇಲೆ ಡಿಫ್ರೆಂಟ್ ಆಗುತ್ತೆ. ಓಕೆ, ಇದು ನಾನು ಹೇಳಿದೆ ಪ್ರೈವೇಟ್ ಕಾಲೇಜಲ್ಲಿ ಯಾರಿಗೆಲ್ಲ ಜನರಲ್ ಸ್ಟೂಡೆಂಟ್ಸ್ ಕೇಳಿದೆ. ಇನ್ ಕೇಸ್ SC ಸ್ಟೂಡೆಂಟ್ಸ್ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಈ ಒಂದು ಸ್ಟೂಡೆಂಟ್ಸ್ ಸಿಗತಾನೆ. ಓಕೆ, ಇಲ್ಲಿ ಕಾಣಿಸ್ತೀನಿ ನೋಡ್ರಿ. ಈ ಒಂದು ಸ್ಟೂಡೆಂಟ್ಸು ಈಗ SC ಸ್ಟೂಡೆಂಟ್ಸ್ ಅಂತ ಅನ್ಕೋರಿ. ಓಕೆ, ಈ ಒಂದು ಸ್ಟೂಡೆಂಟ್ SC ಸ್ಟೂಡೆಂಟ್ ಅಂತ ಅನ್ನೋದಂತಂದರೆ ಇವನು ಏನು ಮಾಡ್ತಾನೆ ಅಂತಂದ್ರೆ ಈಗ SC ಸ್ಟೂಡೆಂಟ್ ಏನು ಮಾಡ್ತಾನೆ, ಈಗ ನಿಮ್ಗೆ ಎಷ್ಟು ದುಡ್ಡು ಕೇಳಿದ್ರೆ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಈಗ ₹750 ಕೇಳಿರ್ಬೋದು. ಈಗ ಸದ್ಯಕ್ಕೆ ಅದು ಅಷ್ಟೇ ಚಾಲನ್ ಕಟ್ಬೇಕು ನೀವು. ಓಕೆ, ಈಗ ಅಷ್ಟೇ ಕಟ್ಟಬೇಕು, ಅಷ್ಟೇ ಬರ್ತಾರಂತಂದು ಹೇಳ್ಬೋದು. ಬಟ್ ಅಷ್ಟೇ ಕಟ್ತೀರಾ. ಬಟ್ ಕಾಲೇಜಿಗೆ ಬರುವಾಗ ಏನಪ್ಪ ಅಂದರೆ ಸ್ವಲ್ಪ ದುಡ್ಡು ಇಟ್ಕೊಂಬರ್ರಿ. ಅದೆಷ್ಟು ಇಟ್ಕೊಂಬರ್ರಿ ಅಂತಂದ್ರೆ ಕಾಲೇಜ್ ಫೀಸ್ ಅಂತ ಇದೆ ನೋಡ್ರಿ. ಈ 30,000 ಅಂತ ಒಂದೊಂದು ಕಾಲೇಜ್ 30,000 ಇರ್ಬೋದು, ಒಂದೊಂದು ಕಾಲೇಜ್ 20,000 ಇರ್ಬೋದು, ಒಂದೊಂದು ಕಾಲೇಜ್ 35,000 ಇರ್ಬೋದು. ಬಟ್ ಸ್ವಲ್ಪ ಒಂದು 40,000 ಕೂಡ ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ ನಾನು ಇಟ್ಕೊಂಡು ಹೋಗಿರಿ. ಓಕೆ, ಇಷ್ಟೇನ ಕಟ್ಟೋದು ಅಂತಂದು ಖಂಡಿತ ನೀವು ಸದ್ಯಕ್ಕೆ ಎಷ್ಟೇ ಕಟ್ಟಬೇಕು. ನಿಮ್ಮದು ಇಲ್ಲಿದೆ ನೋಡ್ರಿ 65,000, ಈಗ 3,000, ಇದು 10,000 ಅಂತ ಏನು ಕಾಣಿಸ್ತಿದೆ ನೋಡ್ರಿ. ಇದನ್ನೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಓಕೆ, ಆ ಸ್ಕಾಲರ್ಶಿಪ್ ಬಂದಾದಮೇಲೆ ಕೊಡ್ಬೋದು. ಬಟ್ ಕೆಲವೊಂದು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂತಂದರೆ ಈಗ ಅಡ್ಮಿಷನ್ ಮಾಡಿಸ್ಕೊಳ್ಳೋಕೆ ಈ 30,000 ಅಷ್ಟೇ ತೊಗೊಳ್ತಾರೆ. ಓಕೆ, ಅಂದರೆ ಇಟ್ ಮೀನ್ಸ್ ಕಾಲೇಜ್ ಫೀಸ್ ಅಷ್ಟೇ ತೊಗೊಳ್ತಾರೆ. ಅದಾದ ನಂತರ ಒಂದು 1 ಮಂತ್ ಆರ್ 2 ಮಂತ್ ನೀವು ಕಾಲೇಜಿಗೆ ಹೋದ ತಕ್ಷಣ ಏನಾಗುತ್ತೆ ಅಂತಂದರೆ ಟ್ಯೂಷನ್ ಫೀಸ್, ಎಕ್ಸಾಮ್ ಫೀಸ್ ಮತ್ತು ಸ್ಕಿಲ್ ಲ್ಯಾಬ್ ಫೀಸ್ ಕೊಡ್ರಿ, ನಮ್ಗೆ ಬೇಗ ಕೊಡ್ರಿ. ನೀವು ಸ್ಕಾಲರ್ಶಿಪ್ ಬಂದಾದ್ಮೇಲೆ ನೀವು ದುಡ್ಡು ನೀವೇ ಇಟ್ಕೋರಿ ಅಂತ ಹೇಳ್ತಾರೆ. ನಿಮ್ಮ ಸ್ಕಾಲರ್ಶಿಪ್ ಹೇಳ್ತೀನಿ ನೋಡ್ರಿ. SC ಸ್ಟೂಡೆಂಟ್ಸ್ಗೆ ನೀವು 90,000 ಆದರೂ ಬಂದೇ ಬರ್ತದೆ.
ಓಕೆ 90,000 ಅಟ್ಲೀಸ್ಟ್ ಹೇಳ್ತೀನಿ ನಾನು. 89 ಈ ವರ್ಷ 89,000 ಬಂದೈತೆ ಅಂದರೆ ನಿಮ್ಗೆ 90,000 ಖಂಡಿತ ಬಂದೇ ಬರ್ತದೆ. ಜನರಲ್ ಸ್ಟೂಡೆಂಟ್ಸ್ಗೆ ಬರ್ತಲ್ಲ ಗೊತ್ತಿಲ್ಲ, ಸ್ಕಾಲರ್ಶಿಪ್ ಲೇಟ್ ಆಗ್ಬೋದು, ಬಟ್ SC ಸ್ಟೂಡೆಂಟ್ಸ್ಗಂತೂ ಇಮಿಡಿಯೇಟ್ ಡೈಲಿ ಅಂದರೆ ಬೇಗನೆ ಬರ್ತವೆ. ಒಂದು 4-5 ತಿಂಗಳು ಅನ್ನೋಷ್ಟರಲ್ಲೇ ನಿಮ್ಮದೊಂದು ವಿತಿನ್ 6 ಮಂತಲ್ಲಂತೂ ನಿಮ್ಮದು ಸ್ಕಾಲರ್ಶಿಪ್ ಅನ್ನೋದು 90,000 ಬಂದೇ ಬರ್ತದೆ. ಓಕೆ, ಮೇ ಬಿ ಜನರಲ್ ಸ್ಟೂಡೆಂಟ್ಗೆ ಅಷ್ಟೇ ಬರಲಿಕ್ಕಿಲ್ಲ, ಬಟ್ SC ಸ್ಟೂಡೆಂಟ್ಸ್ ಅಂತ ಏನಾಗುತ್ತದೆ ವಿತಿನ್ 6 ಮಂತಲ್ಲಿ ನಿಮ್ಮದು ಸ್ಕಾಲರ್ಶಿಪ್ ಅನ್ನೋದು ಬರ್ತದೆ. ಈ ಸದ್ಯಕ್ಕೆ ನೀವು 750 ರೂಪಾಯಿ ಚಾಲನ್ ಫೀಸ್ ಪೇ ಮಾಡ್ತೀರಾ. ಅದಾದ ತಕ್ಷಣ ಕಾಲೇಜ್ ಬಂದ ತಕ್ಷಣ 30,000 ಕೇಳ್ತಾರೆ ಈಗ ಅಡ್ಮಿಷನ್ ಆಗಿ 1 ಮಂತ್ ಆರ್ 2 ಮಂತ್ ಅದು 3 ಮಂತ್ ಕೆಲವೊಂದು ಕಾಲೇಜಲ್ಲಿ ಹೇಳ್ತಿದ್ದೀನಿ ನಾನು. ಇಲ್ಲ ನಮ್ಮದು ರಿಮೈನಿಂಗ್ ಎಲ್ಲನೂ ಕೂಡ ಫೀಸ್ ಕಟ್ಟ್ರಿ ನೀವು ಸ್ಕಾಲರ್ಶಿಪ್ ಬಂದಾದ್ಮೇಲೆ ನೀವೇ ಇಟ್ಕೋರಿ ಅಂತ ಕೇಳ್ಬೋದು. ಇಲ್ಲ ಕೆಲವೊಂದು ಕಾಲೇಜಲ್ಲಿ ನೀವು ಸ್ಕಾಲರ್ಶಿಪ್ ಬಂದಾದ್ಮೇಲೆ ಎಲ್ಲನೂ ಕೂಡ ಪೇ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಈ ಸದ್ಯಕ್ಕಂತ ಇದಿಷ್ಟು ರೆಡಿ ಇಟ್ಕೋಬೇಕು SC ಸ್ಟೂಡೆಂಟ್ ಆ್ಯಂಡ್ ಜನರಲ್ ಸ್ಟೂಡೆಂಟ್ಸ್ ಅಂತ ಹೇಳಿದೆ ನಾನು. ಎಲ್ಲ ದುಡ್ಡು ಈಗಂತಾರೆ ಇದು ಈ 10,000 ಸ್ಕಿಲ್ ಲ್ಯಾಬ್ ಫೀಸ್ ಒಂದು ಬಿಟ್ಟು ರಿಮೈನಿಂಗ್ ಎಲ್ಲ ಏನು ಕಾಣಿಸ್ತಿದೆ ನೋಡ್ರಿ, ಇದನ್ನೆಲ್ಲನೂ ಕೂಡ ಏನು ಮಾಡ್ತಾರೆ ಅಂತಂದರೆ ನೀವು ಹೋಗ್ಬಿಟ್ಟು ಈಗ ಚಲನಲ್ಲಿ ಕೊಟ್ಟಿರ್ತಾರೆ. ಚಲನಲ್ಲಿ ಜನರಲ್ ಸ್ಟೂಡೆಂಟ್ಸ್ಗೆ ಎಷ್ಟು ದುಡ್ಡು ಪೇ ಮಾಡೋಕಂತ ಕೊಟ್ಟಿರ್ತಾರೆ ಅದಷ್ಟನ್ನು ಕಟ್ಟಬೇಕು. ಕಟ್ಟಿ ಹಾಕಿ ಅಥವಾ 1 ಅವರ್ 2 ಅವರ್ ಅಥವಾ 3 ಅವರಲ್ಲಿ ಏನು ಮಾಡ್ತದೆ ಅಂತಾರೆ ನಿಮ್ಮೊಂದು ಅಡ್ಮಿಷನ್ ಆರ್ಡರ್ KAದಲ್ಲಿ ಜನ್ರೇಟ್ ಆಗುತ್ತೆ. ಆ ಅಡ್ಮಿಷನ್ ಆರ್ಡರ್ ವಿತ್ ಡಾಕ್ಯುಮೆಂಟ್ಸ್ ತೊಗೊಂಡು ಏನು ಮಾಡಬೇಕು, ಅಡ್ಮಿಷನ್ಗೆ ಕಾಲೇಜಿಗೆ ಬರಬೇಕಾಗ್ತದೆ. ಕಾಲೇಜಿಗೆ ಬರುವಾಗ ಸುಮ್ಮನೆ ಬರೋತ್ತಲ್ಲ, ಒಂದು 10, 15, 20 ಸಾವಿರವರೆಗೂ ಕೂಡ ಇಟ್ಕೊಂಬರ್ರಿ, ಅಲ್ಲೂ ಕೂಡ ಸಪ್ರೇಟಾಗಿ ಕೇಳ್ತಾರೆ. ಇದು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಯಿತು. ಇಷ್ಟೆಲ್ಲ ದುಡ್ಡು ಪೇ ಮಾಡ್ಬೇಕಂತಂದು ಖಂಡಿತ ಇಷ್ಟು ಮಾಡಲೇಬೇಕಾಗಿರ್ತದೆ. ಇದು ಏನು ಮಾಡ್ತಾರೆ, ಎಜುಕೇಷನ್ ಸಿಸ್ಟಮ್ ಅನ್ನೋದು ಇರೋದೇ ಆ ರೀತಿ. ಸರಿ, ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಆಯಿತು. ಈಗ ಸ್ವಲ್ಪ ನಮ್ಮ BS ನರ್ಸಿಂಗ್ ಸ್ಟೂಡೆಂಟ್ ಬಗ್ಗೆ ಕೂಡ ಮಾತಾಡಬೇಕು. ಓಕೆ, BS ನರ್ಸಿಂಗ್ದವರು ಕೂಡ ಹೇಳ್ತೀನಿ, ಸ್ವಲ್ಪ ಸ್ಕಿಪ್ ಮಾಡ್ಕೊಬೇಡಿ. ಇಂಜಿನಿಯರ್ ಸ್ಟೂಡೆಂಟ್ಸು ಸ್ವಲ್ಪ ಲಾಸ್ಟ್ಗೆ ಒಂದೆರಡು ಏನೋ ವಿಷಯ ಹೇಳಬೇಕು, ಸ್ಕಿಪ್ ಮಾಡ್ಕೋಬೇಡಿ. ಈಗ BS ನರ್ಸಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡೋದಂತಂದರೆ, ಓಕೆ, ನಿಮ್ಮದು ಫೀಸ್ ಈಗ ಎಲ್ಲರಿಗೂ ಕೂಡ ಎಲ್ಲ ಸ್ಟೂಡೆಂಟ್ಸ್ಗೆ ಏನು ತೋರಿಸ್ತಿದೆ ಅಂದರೆ 750 ರೂಪೀಸ್ ತೋರಿಸ್ತಿದೆ. ಓಕೆ, ಈಗ ನೀವು ಗೌರ್ಮೆಂಟ್ ಕಾಲೇಜ್ ಸಿಕ್ಕರು 750 ತೋರಿಸ್ತಿದೆ, ಪ್ರೈವೇಟ್ ಕಾಲೇಜ್ ಸಿಕ್ಕರು 750 ತೋರಿಸ್ತಿದೆ, ಆ್ಯಂಡ್ GG ಅಂತ ಬರ್ತಿದೆ, ಏನೇ ಬಂದರೂ ಕೂಡ 750 ರೂಪೀಸ್ ತೋರಿಸ್ತಿದೆ. ಅಷ್ಟೇ ದುಡ್ಡು ಅಂತ ಕೇಳ್ಬೋದು. ಖಂಡಿತ ಏನಪ್ಪ ಅಂದರೆ ಸದ್ಯಕ್ಕೆ 750 ರೂಪೀಸ್ ಅಷ್ಟೇ ಕಟ್ಟಿ ನೀವು ಎಲ್ಲ ಸ್ಟೂಡೆಂಟ್. ಓಕೆ, ನೀವು ಜನರಲ್ ಸ್ಟೂಡೆಂಟ್ ಆಗಿರಿ, SC ಸ್ಟೂಡೆಂಟ್ ಆಗಿರಿ, ಯಾವುದೇ ಒಂದು ಸ್ಟೂಡೆಂಟ್ಸ್ ಆಗಿರಿ 750 ರೂಪೀಸ್ನೇ ಕಟ್ಟಬೇಕು. ಓಕೆ, ಇಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಗೆ SC ಸ್ಟೂಡೆಂಟ್ ಇಟ್ಟು ಅಂದ್ರೆ ಜನರಲ್ ಸ್ಟೂಡೆಂಟ್ ಇಷ್ಟು ಅಂತ ಏನಿದೆ ನೋಡಿ, ಆ ರೀತಿ ನಮ್ಮ BS ನರ್ಸಿಂಗ್ದೊಳಗೆ ಇರಲ್ಲ. ಈಗ 750 ರೂಪೀಸ್ ನೀವು ಚಾಲನ್ ಕಟ್ತೀರ, ಅಡ್ಮಿಷನ್ ಆರ್ಡರ್ ಜನ್ರೇಟ್ ಆಗುತ್ತೆ. ಆ ಅಡ್ಮಿಷನ್ ಆರ್ಡರ್ ತೊಗೊಂಡು ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಕಾಲೇಜ್ಗೆ ಹೋದಾಗ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿತ್ತಂತಂದರೆ ಮ್ಯಾಕ್ಸಿಮಮ್ 20,000. ಓಕೆ, 20,000 ಮೇಲಂತೂ ಯಾವುದು ಗೌರ್ಮೆಂಟ್ ಕಾಲೇಜಲ್ಲಿ ಕೇಳಲ್ಲ. ಓಕೆ, ನಿಮ್ಮ ಕೇಸ್ ಗೌರ್ಮೆಂಟ್ ಸೀಟೇ ಪ್ರೈವೇಟ್ ಕಾಲೇಜಲ್ಲಿ ಏನಾದರೂ ಸಿಕ್ಕಿತ್ತಪ್ಪ ಅಂತಂದರೆ ನಿಮ್ದು ಎಷ್ಟು ಆಗ್ಬೋದು ಅಂತಂದರೆ ಹೇಳ್ತೀನಿ ನೋಡ್ರಿ, ಅರೌಂಡ್ ಒಂದು 50K ಆಗ್ಬೋದು. ಅಂತಂದರೆ GG ಅಲರ್ಟ್ ಆಗಿರ್ಬೇಕು. ಪ್ರೈವೇಟ್ ಕಾಲೇಜಲ್ಲೂ ಕೂಡ 50,000 ಮೇಲ್ಗಡೆ ಅಂತೂ ಆಗಲ್ಲ. ಓಕೆ, ಒಂದೊಂದು ಕಾಲೇಜ್ 25,000ನೇ ತೊಗೋಬೋದು, ಒಂದೊಂದು ಕಾಲೇಜ್ 30,000 ತೊಗೋಬೋದು, 35,000, 40,000, 45,000, 50,000ವರೆಗೂ ಕೂಡ ತೊಗೋಬೋದು. ಸೊ ಹಂಗಾಗ್ಬಿಟ್ಟು 50,000 ಮೇಲ್ಗಡೆ ಅಂತೂ ಯಾವುದು ಕಾಲೇಜ್ ಆಗಲ್ಲ. ಮ್ಯಾಕ್ಸಿಮಮ್ ಆದರೂ ಕೂಡ 60,000 ಮೇಲೆ ಅಂತೂ ಎಲ್ಲೂ ಹೋಗಲ್ಲ ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜಲ್ಲಿ ಹೇಳ್ತಿದ್ದೀನಿ. ಇನ್ ಕೇಸ್ GP ಅಲರ್ಟ್ ಆಗಿತ್ತು ಅಂದ್ಕೊರಿ, ಓಕೆ ಹೇಳ್ತಿದ್ದೀನಿ, GP ಅಲರ್ಟ್ ಆದರೂ ಕೂಡ ನೀವು 750 ರೂಪೀಸ್ನ ಕಟ್ಬಿಟ್ಟು ಅಡ್ಮಿಷನ್ ಆರ್ಡರ್ ತೊಗೊಂಬರ್ತೀರ. ಕಾಲೇಜ್ ಬಂದಾಗ ನಿಮ್ಗೆ ಗೊತ್ತಿರುವಾಗೆ ಎಷ್ಟಿದೆ ಫೀಸು, 1,07,000 ಇದೆ ಅಲ್ವಾ. ಸೊ ಹಂಗಾಗ್ಬಿಟ್ಟು ನಿಮ್ಮದು ಕೂಡ 1,10,000ವರೆಗೂ ಕೂಡ ಆಗುತ್ತೆ. ನೆನ್ಪಿಟ್ಕೋಬೇಕು. ಅಂದರೆ ಇಲ್ಲಿ ತೋರಿಸೋದಷ್ಟೇ 750 ರೂಪೀಸ್, ಬಟ್ ಕಾಲೇಜಿಗೆ ಹೋದ ತಕ್ಷಣ ಎಲ್ಲ ದುಡ್ಡು ಪೇ ಮಾಡಬೇಕಾಗಿರ್ತದೆ. BS ನರ್ಸಿಂಗ್ದವ್ರದ್ದು. ಇಂಜಿನಿಯರ್ ಸ್ಟೂಡೆಂಟ್ಸು ಸೇಮ್ ಅಷ್ಟೇ. SC ಸ್ಟೂಡೆಂಟ್ಸ್ 750 ರೂಪೀಸು. ಅದಾದ ತಕ್ಷಣ ಏನು ಮಾಡ್ತಾರೆ, 30,000 ನೀವು ಕಾಲೇಜಿಗೆ ಬಂದು ಕೇಳ್ತಾರೆ. ಅದಾದ ತಕ್ಷಣ ನಿಮ್ಮದು ಸ್ಕಾಲರ್ಶಿಪ್ ಮುಖಾಂತರ ಎಲ್ಲನೂ ಕೂಡ ದುಡ್ಡು ಪೇ ಮಾಡ್ತಾರೆ. SC ಸ್ಟೂಡೆಂಟು. ಜನರಲ್ ಸ್ಟೂಡೆಂಟ್ ಅಂದ್ರೆ ಎಲ್ಲ ದುಡ್ಡು ಈಗಲೇ ಪೇ ಮಾಡ್ತಾರೆ. ಕಾಲೇಜ್ ಬಂದು ಒಂದು 10,000 ಸ್ಕಿಲ್ ಲ್ಯಾಬ್ ಫೀಸ್ ಅಂತ ಈ ರೀತಿ ಕೇಳ್ಬೋದು. ಸರಿ, ಇದೇ ರೀತಿ ಎಲ್ಲನೂ ಕೂಡ ಸೇಮು. ಈಗ ಎಷ್ಟು ನೀವು ಪೇ ಮಾಡಬೇಕಪ್ಪ ಬ್ಯಾಂಕ್ಗೆ ಹೋಗ್ಬಿಟ್ಟು ಅಂತಂದರೆ ನಿಮ್ದು ಅಲಾಟ್ಮೆಂಟಲ್ಲಿ ಎಷ್ಟು ದುಡ್ಡು ತೋರಿಸಿದೀವಿ ಅಥವಾ ಚಾಲನ್ ಕಾಪಿ ಬರುತ್ತೆ. ಈಗ ಚಾಯ್ಸ್ ಒನ್ ಕೊಟ್ಟರೆ ನಿಮ್ಮ ಚಾಲನ್ ಕಾಪಿ ಬರ್ತದೆ, ಅದ್ರಲ್ಲಿ ಎಷ್ಟು ದುಡ್ಡು ಇರ್ತದೆ ನೋಡ್ಕೊರಿ, ಅದಷ್ಟು ದುಡ್ಡು ಪೇ ಮಾಡಿದರೆ ನಡೀತದೆ. ಓಕೆ, ಇನ್ನೊಂದು ಅದನ್ನ ಪಿ ಯಾವ ರೀತಿ ಪೇ ಮಾಡೋದಂತಂದರೆ, ನೀವು ಒಂದು ಆದಷ್ಟು ನಿಮಗೆ ಬ್ಯಾಂಕು ಪೇ ಯಾವ್ದು ಬ್ಯಾಂಕ್ ಆದ್ರೆ ನಡೀತದೆ, ಬಟ್ ನಿಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಈ ರೀತಿ ಆದರೆ ಅದು ಪೇ ಆಗಲ್ಲ. ಸೊ ಹಂಗಾಗ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ SBI ಅಥವಾ ಬ್ಯಾಂಕ್ ಆಫ್ ಬರೋಡಾ, ಈ ಥರ ಅಷ್ಟೇ. ಈ ಥರ ಸ್ವಲ್ಪ ಅಂದರೆ ನ್ಯಾಷನಲ್ ಬ್ಯಾಂಕ್ಗಳಿತ್ತಂತಂದರೆ ಏನಾಗುತ್ತೆ ಅಂದರೆ ಚೆಕ್ ಮೂಲಕ ನೀವು ಆರಾಮೇ ಪೇ ಮಾಡ್ಬೋದಾಗಿರ್ತದೆ. ಒಟ್ಟು ಪೇ ಮಾಡಬೇಕು, ಬ್ಯಾಂಕಲ್ಲಿ ದುಡ್ಡು ಪೇ ಆಗಬೇಕಷ್ಟೇ ಅವ್ರಿಗೆ. ಆಗಿಬಿಟ್ರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮ್ದು ಏನಾಗುತ್ತೆ, ಅಡ್ಮಿಷನ್ ಆರ್ಡರ್ ಸ್ವಲ್ಪ ಒಂದು 2 ಅವರ್ 2-3 ತಾಸು ಆದ ತಕ್ಷಣ ಇನ್ನೊಂದು ಅಡ್ಮಿಷನ್ ಆರ್ಡರ್ ಬರ್ತದೆ, ಜನ್ರೇಟ್ ಆಗುತ್ತೆ. ಅದನ್ನು ತೊಗೊಂಡು ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಅಡ್ಮಿಷನ್ ಮಾಡಿಸ್ಕೋಬೋದು. ಓಕೆ, ನಾನು ಈಗ 2 ಕೋರ್ಸಸ್ ಬಗ್ಗೆ ಹೇಳಿದೆ. ಅದೇ ರೀತಿಯಾಗಿ ಎಲ್ಲ ಕೂಡ ಕೋರ್ಸಸ್ಸು ಸೇಮ್ ಅದೇ ರೀತಿ ಇರ್ತದೆ ಹಣೆ ಬರ. ಅಂತಂದ್ರೆ ಲೈಕ್ 750 ರೂಪೀಸ್ ಎಲ್ಲರೂ ಕೂಡ SC ಸ್ಟೂಡೆಂಟ್ ಎಲ್ಲ ಕೋರ್ಸಸ್ ಕೂಡ ಹಾಗೆ ಇದೆ, ಅಷ್ಟೇ ಕಟ್ಟಬೇಕು. ಲೈಕ್ B ಫಾರ್ಮ್ ಡಿ ನಿಮ್ಮ ಚಲನಲ್ಲಿ ಎಷ್ಟು ಬರ್ತದೆ ನೋಡು ಅಷ್ಟು ಪೇ ಮಾಡಬೇಕು. ಸ್ವಲ್ಪ ಅದಕ್ಕೂ ಸ್ವಲ್ಪ ದುಡ್ಡು ಹೆಚ್ಚಿಗೆ ಇಟ್ಕೊಂಡು ಹೋಗ್ರಿ, ಕಾಲೇಜಲ್ಲಿ ಕೇಳಬಹುದು. ಓಕೆ, ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಚಾಯ್ಸ್ ಕೊಟ್ಟು ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡ್ MBBS ಸೀಟ್ ತೊಗೋಬೇಕಂತ ಇರ್ತೀರಿ ನೋಡ್ರಿ. ಲೈಕ್ ಈಗ ಇಂಜಿನಿಯರ್ ಕಾಲೇಜ್ ಸಿಕ್ಕರೂ ಕೂಡ ನೀವು MBBS ಸೀಟ್ ಸಿಗಲಿ ಅನ್ನೋಕೆ ಏನು ಮಾಡ್ತಾರೆ ಅಂದರೆ, ಸೆಕೆಂಡ್ ರೌಂಡ್ ಹೋಗ್ತೀನಿ ಅಂತಂದರೆ ನೀವು ಕಾಷನ್ ಫೀಸ್ ಅಂತ ಬಂದಿದೆ, 1,00,000 ರೂಪಾಯಿ ಪೇ ಈಗಲೇ ಮಾಡಬೇಕು. DD ಇಲ್ಲ, ಓಕೆ, ಆನ್ಲೈನ್ ಪೇಮೆಂಟ್ ಇದೆ ಅಂತೆ. ಸೊ ಹಂಗಾಗ್ಬಿಟ್ಟು ಅದನ್ನು ಕೂಡ ಇದೆ. ಓಕೆ, MBBS ಸೀಟ್ ತೊಗೋಬೇಕು ಅನ್ನೋರಿತ್ತಂದ್ರೆ ಮಾತ್ರ. ಇನ್ ಕೇಸ್ MBBS ಸೀಟ್ ಸಿಕ್ಕೂ ಸಹಿತ ನೀವೇನಾದರೂ ಮುಂದೆ ಅಡ್ಮಿಷನ್ ಮಾಡಿಸಿ ಹೋದಾಗ ಅದು 1,00,000 ರೂಪಾಯಿ ವಾಪಸ್ ಕೊಡಲ್ಲ ಮುಂದೆ.
ಆ್ಯಂಡ್ ಪೆನಾಲ್ಟಿ ಕೂಡ ಹಾಕ್ತಾರೆ, ಅದೊಂದು ನೆನ್ಪಿಟ್ಕೋಬೇಕು. ಸರಿ, ಎಲ್ಲ ರೀತಿ ನೋಡ್ಕೊಂಡು ಚಾಯ್ಸ್ ಎಂಟ್ರಿ ಮಾಡಬೇಕು. ಸೊ ಹಂಗಾಗಿಬಿಟ್ಟು ಚಾಯ್ಸ್ ಎಂಟ್ರಿ ಭಾಳ ಇಂಪಾರ್ಟೆಂಟು. ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೊಂದು ಟೈಮ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಒಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕಂದ್ರೆ ಇದಿಷ್ಟು ಪಿ ಬಗ್ಗೆ ಸ್ವಲ್ಪ ಐಡಿಯಾ ಬಂತ ಅನ್ಕೊಂತೀನಿ. ನಂತರ ಈ ಚಾಲನಲ್ಲಿ ಎಷ್ಟು ಬರ್ತಿದೋ ಅಷ್ಟೇ ಪೇ ಮಾಡೋಕು. ಬಟ್ ಕಾಲೇಜ್ಗೆ ಹೋದ ತಕ್ಷಣ ಸಪ್ರೇಟಾಗಿ ಕೇಳ್ತಾರೆ. ಸಾಧ್ಯವಾದಷ್ಟು ಜಾಸ್ತಿ ದುಡ್ಡನ್ನ ಇಟ್ಕೊಂಡು ಹೋಗ್ರಿ. ಕಾಲೇಜಲ್ಲಿ ಯಾವ ಟೈಮಲ್ಲಿ ಎಷ್ಟು ಕೇಳ್ತಾರೆ ಗೊತ್ತಾಗಲ್ಲ. ಸೊ ಹಂಗಾಗ್ಬಿಟ್ಟು ಇದಿಷ್ಟು ಅಂದರೆ ಫೀಸ್ ಬಗ್ಗೆ ಇದಿಷ್ಟು ಇನ್ಫಾರ್ಮೇಷನ್ನು. ಸರಿ, ನಿಮಗೇನಾದರೂ ಇನ್ನೂ ಕೂಡ ಡೌಟ್ಸ್ ಇತ್ತಂದ್ರೆ ಕೇಳಿ. ಆ್ಯಂಡ್ ನಿಮ್ಗೆ ಲೈವ್ ಬರ್ಬೇಕಂತಂದ್ರೆ ಹೇಳಿ. ಯಾಕಂದ್ರೆ ಲೈವ್ ಅಂತಂದರೆ ನಿಮ್ಗೆ ಎಷ್ಟೋ ಡೌಟ್ಸ್ಗಳಿರ್ತವೆ, ಕ್ಲಿಯರ್ ಆಗ್ತವೆ. ಲೈಕ್ 1 hour ಆದರೂ ಲೈವ್ ಬರ್ತೀನಿ. ಯಾಕಂದ್ರೆ ನೀವು ಜಾಸ್ತಿ ಜನ ಕಮೆಂಟ್ ಹಾಕಿದಂದ್ರೆ ಖಂಡಿತ ಲೈವ್ ಬರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಚಾಯ್ಸ್ ಎಂಟ್ರಿ ಲಿಂಕ್ ಬಿಟ್ಟ ತಕ್ಷಣ ಹೇಳ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.